75 ಕೋಟಿ ಮೌಲ್ಯದ ಬಿಡಿಎ ಸ್ವತ್ತು ಕಬಳಿಕೆ ಆರೋಪ ಕೇಳಿಬರ್ತಾ ಇದೆ. ಮಾಜಿ ಕಾರ್ಪೊರೇಟರ್ ಬಿ ಸೋಮಶೇಖರ್ ವಿರುದ್ಧ ಗಂಭೀರ ದೂರು ಕೇಳಿಬಂದಿರೋದು. ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಲೋಕಾಯುಕ್ತ ಹಾಗೂ ಬಿಎಂಟಿಎಫ್ಗೆ ಸದ್ಯ ದೂರು ಸಲ್ಲಿಕೆಯಾಗಿದೆ. 75 ಕೋಟಿ ಮೌಲ್ಯದ ಬಿಡಿಎ ಸ್ವತ್ತು ಕಬಳಿಕೆಯ ಆರೋಪ ಕೇಳಿಬರ್ತಾ ಇದೆ. ಅದು ಕೂಡ ಮಾಜಿ ಕಾರ್ಪೊರೇಟರ್ ಬಿ ಸೋಮಶೇಖರ್ ವಿರುದ್ಧ ಇದೀಗ ಗಂಭೀರ ದೂರು ಕೇಳಿಬಂದಿರೋದು. ಲೋಕಾಯುಕ್ತ ಹಾಗೂ ಬಿಎಂಟಿಎಫ್ಗೆ ಸದ್ಯ ದೂರನ್ನ ಕೊಡಲಾಗಿದೆ. ನೋಡಿ, ಬಿಡಿಎಗೆ ಸೇರಿದ 12 ನಿವೇಶನ ಕಬಳಿಕೆ ಆರೋಪ ಈಗ ಕೇಳಿಬಂದಿರೋದು. ಜೆಪಿ ನಗರದ 1ನೇ ಹಂತದ ಎಲ್ಐಸಿ ಕಾಲೋನಿ ಬಳಿ ಈ ಪ್ರಕರಣ ಆಗಿರುವಂಥದ್ದು. 28,000 ಚದರ ಅಡಿಗೂ ಹೆಚ್ಚು ಜಾಗದ ಮೇಲೆ ಈತ ಕಣ್ಣು ಹಾಕಿದ್ದಾನೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಭೂ ಕಬಳಿಕೆ ಯತ್ನ ಮಾಡಿರುವಂತಹ ಆರೋಪ ಇವನ ಮೇಲಿದೆ. ಖಾಲಿ ನಿವೇಶನಗಳಲ್ಲಿ ಅನಧಿಕೃತ ಶೆಡ್ ನಿರ್ಮಾಣ ಮಾಡಿರುವಂತಹ ಆರೋಪ ಇರುವಂಥದ್ದು. ಜೊತೆಗೆ ಕೆಲ ಬಿಡಿಎ ಅಧಿಕಾರಿಗಳ ಪಾತ್ರದ ಬಗ್ಗೆಯೂ ಇಲ್ಲಿ ಆರೋಪ ಮಾಡಲಾಗಿದೆ. ನೋಡಿ, ಕಾರ್ಯಪಾಲಕ ಅಭಿಯಂತರ ಸೇರಿ ಅಧಿಕಾರಿಗಳ ವಿರುದ್ಧ ಸದ್ಯ ದೂರನ್ನು ಕೊಡಲಾಗಿದೆ. ಭ್ರಷ್ಟಾಚಾರ, ವಂಚನೆ ಪ್ರಕರಣ ದಾಖಲಿಸೋದಕ್ಕೂ ಕೂಡ ಆಗ್ರಹ ಮಾಡಲಾಗಿದೆ. ಕಬಳಿಕೆಗೊಂಡ ಸ್ವತ್ತು ಸರ್ಕಾರದ ವಶಕ್ಕೆ ಪಡೆಯೋಕೆ ಕೂಡ ಒತ್ತಾಯ ಕೇಳಿಬರ್ತಾ ಇದೆ. ಜಾಗೃತ ಮತದಾರರ ವೇದಿಕೆಯಿಂದ ಸದ್ಯ ಲೋಕಾಯುಕ್ತಕ್ಕೆ ಮನವಿ ಕೂಡ ಮಾಡಲಾಗಿದೆ. ಬಿಡಿಎ ಸ್ವತ್ತು ಹಗರಣದ ಆರೋಪಕ್ಕೆ ಈಗ ಹೊಸ ತಿರುವು ಸಿಕ್ಕಿರುವಂಥದ್ದು. ನೋಡಿ, ಭೂ ಕಬಳಿಕೆ ಇಲ್ಲಿ ನಡೀತಾ ಇರುವಂಥದ್ದು ಮೊದಲೇನಲ್ಲ. ಸರ್ಕಾರ ಜೊತೆಗೆ ಈ ಬಿಡಿಎಲ್ಲಿ ನಾವು ಸುದೀರ್ಘವಾಗಿ ಗಮನಿಸ್ತಾನೆ ಇದ್ದೀವಿ. ಆದರೆ ಒಳಗೆ ಇರುವಂತಹ ಅಧಿಕಾರಿಗಳು ಈ ರೀತಿಯಾಗಿ ಭೂ ಕಬಳಿಕೆ ಮಾಡ್ತಾರೆ ಅಂತ ಅಂದ್ರೆ ಅದು ಕೂಡ ನಕಲಿ ದಾಖಲೆಗಳನ್ನು ಕೊಟ್ಟು ಬಹಳ ಗಂಭೀರವಾದಂತಹ ಆರೋಪ ಸದ್ಯ ನಾವು ನೋಡ್ತಾ ಇರುವಂಥದ್ದು. ಅದು ಕೂಡ 75 ಕೋಟಿ ರೂಪಾಯಿ ಮೌಲ್ಯದ ಬಿಡಿಎ ಸ್ವತ್ತನ್ನ ಕಬಳಿಕೆ ಮಾಡಿದ್ದಾರೆ. 75 ಕೋಟಿ ಅಂದ್ರೆ ಏನು ಸ್ವಲ್ಪನಾ? ಅದರ ಜೊತೆಗೆ ಮಾಜಿ ಕಾರ್ಪೊರೇಟರ್ ಬಿ ಸೋಮಶೇಖರ್ ಅವರ ವಿರುದ್ಧ ಇದೀಗ ಗಂಭೀರ ದೂರು, ಈ ರೀತಿಯಾದಂತಹ ದೂರು ಕೇಳಿಬರ್ತಾ ಇದೆ. ಲೋಕಾಯುಕ್ತ ಹಾಗೂ ಸದ್ಯ ಬಿಎಂಟಿಎಫ್ಗೆ ದೂರನ್ನು ಕೊಡಲಾಗಿದೆ. ಇಲ್ಲಿ ಬಿಡಿಎಗೆ ಸೇರಿದಂತಹ 12 ನಿವೇಶನವನ್ನ ಇವರು ಕಬಳಿಸಿದ್ದಾರಂತೆ ಈ ಆರೋಪ ಕೇಳಿಬರ್ತಾ ಇದೆ. ಜೆಪಿ ನಗರದ 1ನೇ ಹಂತದ ಎಲ್ಐಸಿ ಕಾಲೋನಿ ಬಳಿ ಈ ಪ್ರಕರಣ ಆಗಿರುವಂಥದ್ದು. 28,000 ಚದರ ಅಡಿಗೂ ಹೆಚ್ಚು ಜಾಗದ ಮೇಲೆ ಇವರು ಕಣ್ಣು ಹಾಕಿದ್ರು. ಜೊತೆಗೆ ಅದಕ್ಕೆಲ್ಲ ಕೊಟ್ಟಿದ್ದೇನು ನಕಲಿ ದಾಖಲೆ, ಅದನ್ನು ಅವರೇ ಓನ್ ಕ್ರಿಯೇಟ್ ಮಾಡಿ ಆ ಭೂಮಿಯನ್ನ ಕಬಳಿಕೆ ಮಾಡೋದಕ್ಕೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಭೂ ಕಬಳಿಕೆಗೆ ಯತ್ನಿಸಿದ್ದಾರೆ ಅಂತ ಹೇಳಿಬಿಟ್ಟು ಆರೋಪ ಕೇಳಿಬಂದಿದೆ. ಖಾಲಿ ನಿವೇಶನಗಳಲ್ಲಿ ಅನಧಿಕೃತ ಶೆಡ್ ನಿರ್ಮಾಣ ಆರೋಪ ಕೂಡ ಕೇಳಿಬಂದಿದೆ. ಇದರ ಜೊತೆಗೆ ಕೆಲ ಬಿಡಿಎ ಅಧಿಕಾರಿಗಳ ಪಾತ್ರ ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದು. ಒಬ್ಬರೇ ತಗೊಳ್ಳೋಕೆ ಸಾಧ್ಯ ಇಲ್ಲ, ಇದಕ್ಕೆ ಅಧಿಕಾರಿಗಳ ಸಹಾಯ ಕೂಡ ಬೇಕೇ ಬೇಕು. ಹಾಗಾಗಿ ಅಧಿಕಾರಿಗಳ ಹೆಸರು ಕೂಡ ಇಲ್ಲಿ ಕೊಡಲಾಗಿದೆ. ಕಾರ್ಯಪಾಲಕ ಅಭಿಯಂತರ ಸೇರಿ ಅಧಿಕಾರಿಗಳ ವಿರುದ್ಧ ಕೂಡ ದೂರು ಕೊಟ್ಟಿದ್ದಾರೆ. ಭ್ರಷ್ಟಾಚಾರ, ವಂಚನೆ ಪ್ರಕರಣ ದಾಖಲಿಸೋಕೆ ಸದ್ಯ ಆಗ್ರಹ ಮಾಡಲಾಗಿದೆ. ಇನ್ನು ಕಬಳಿಕೆಗೊಂಡ ಸ್ವತ್ತು ಸರ್ಕಾರದ ವಶಕ್ಕೆ ಪಡೆಯೋಕ್ಕೂ ಕೂಡ ಒತ್ತಾಯ ಮಾಡಲಾಗಿದೆ. ಸದ್ಯ ಜಾಗೃತ ಮತದಾರರ ವೇದಿಕೆಯಿಂದ ಲೋಕಾಯುಕ್ತಕ್ಕೆ ಮನವಿ ಕೂಡ ಮಾಡಿದ್ದಾರೆ. ಬಿಡಿಎ ಸ್ವತ್ತು ಹಗರಣದ ಆರೋಪಕ್ಕೆ ಸದ್ಯ ಈಗ ಹೊಸ ಟ್ವಿಸ್ಟ್ ಸಿಕ್ಕಿರುವಂಥದ್ದು.